ಆದರೆ ನಮ್ಮ ಭಾರತೀಯ ಒಂದು ಪಾಲಿಸಿ ಮೇಕರ್ಸು ಈ ನಿಟ್ಟಿನಲ್ಲಿ ಇನ್ನೂ ಅಷ್ಟೊಂದು ಗಂಭೀರವಾಗಿ ಈ ಅಂಶಗಳನ್ನು ಹಾಕುವಂಥ ಅಂಶಗಳನ್ನು ಪರಿಗಣಿಸಿಲ್ಲ ಅನ್ನುವಂಥದ್ದು ಅವರ ನಡೆಗಳಿಂದ ಗೊತ್ತಾಗುತ್ತೆ. ಹೀಗಾಗಿ ಪಾಲಿಸಿ ಮೇಕಿಂಗ್ ಮೇಲೆ ಏನೇನು ಆಗಬೇಕು, ಏನು ಬದಲಾವಣೆಗಳು ಉದಾಹರಣೆಗೆ ನೀವು ಹೇಳಿದ್ವಿ, ಶಾಲೆಗಳಲ್ಲಿ ಸರ್ಕಾರಿಯಲ್ಲಿ ಅಥವಾ ಖಾಸಗಿಯಲ್ಲಿ ಅಲ್ಲಿ ಮನೋವೈದ್ಯರ ಅವಶ್ಯಕತೆ ಇದೆ. ಈಗಿನ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳಲ್ಲಿ ಅಷ್ಟೇ ಒಂದು. ಇನ್ನೊಂದೇನೆಂದರೆ ಈಗ ಸಾಕಷ್ಟು ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳಿದ್ದಾವೆ, ಖಾಸಗಿಯಾಗಿ ಪ್ರಾಕ್ಟೀಸ್ ಮಾಡುವಂಥ ಸಂಸ್ಥೆಗಳಿವೆ. ಅವುಗಳು ಈ ಥರದ ಘಟನೆಗಳನ್ನು ಅಷ್ಟು ಪ್ರೋಆಕ್ಟಿವ್ ಆಗಿ ಸ್ಪಂದಿಸಲ್ಲ. ಯಾವುದೋ ಘಟನೆ ಆಗಿದೆ ಅಂದಾಗ ಅದಕ್ಕೆ ಸ್ಪಂದಿಸ್ತಾರೆ ಬಿಟ್ಟರೆ ಇದು ನಿರಂತರವಾದಂಥ ಪ್ರಕ್ರಿಯೆ. ಡೇಟಾಗಳು ನಿರಂತರ ಬಿಡುಗಡೆ ಆಗ್ತಿರುತ್ತೆ. ಈಗಿರುವಾಗ ನಿರಂತರವಾಗಿ ಯಾಕೆ ಈ ಚಟುವಟಿಕೆಗಳು ಆಗಲ್ಲ? ಸರ್ಕಾರಿ ಸಂಸ್ಥೆಯಲ್ಲಿ ಆಗಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಖಾಸಗಿಯಾಗಿ ಪ್ರಾಕ್ಟೀಸ್ ಮಾಡುವಂಥದ್ದು, ಶಾಲೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಸ್ವಯಂಪ್ರೇರಿತವಾಗಿ ಸಮಾಲೋಚನೆ ಮಾಡ್ತಕ್ಕಂಥದ್ದು ಆ ಥರದ್ದು ಯಾಕೆ ಆಗ್ತಾ ಇಲ್ಲ? ಓಕೆ, ಸರ್ ಕೊನೆಯ ಪ್ರಶ್ನೆ ಕೌಟುಂಬಿಕ ವ್ಯವಸ್ಥೆ ಬಗ್ಗೆ ಮಾತಾಡ್ತೀವಿ. ಕೌಟುಂಬಿಕ ವ್ಯವಸ್ಥೆಯಲ್ಲಿ ಏನು ಬದಲಾವಣೆಗಳಾಗಬೇಕು? ಈಗಿನ ಸೋಷಿಯಲ್ ಮೀಡಿಯಾ ಸಾಕಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಸ್ಪೆಷಲಿ ಈ ಜೆನ್ಸಿ ಏನಿದೆಯಲ್ಲ, ಅಲ್ಫಾಬೀಟ ಈ ಪೀಳಿಗೆಗಳು, ಅವರನ್ನ ಬಲಬದಿಗೆ ತರಬೇಕಾದ್ರೆ ಅಥವಾ ಅವರ ಮೇಲೆ ನಿಯಂತ್ರಣ ಇರಬೇಕಾದ್ರೆ ಯಾವ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ರೂಪರೇಷೆಗಳು ಬದಲಾಗಬೇಕು? ರಾಷ್ಟ್ರೀಯದಲ್ಲಿ ನಮ್ಮ ಪರಿಸ್ಥಿತಿಗೆ ಅದು ಕಷ್ಟ. ನಮ್ಮ ಭಾರತೀಯ ವ್ಯವಸ್ಥೆಗಳಲ್ಲಿ ಆ ಥರದ ಕಟ್ಟುನಿಟ್ಟಿನ ನಿರ್ಧಾರಗಳು ಭಾರಿ ಕಡಿಮೆ. ಆದರೂ ಕೂಡ ಇನ್ನೊಂದು ಯಾವ ಅಡ್ಡದಾರಿಗಳು ಈ ಎಲ್ಲ ಸವಾಲುಗಳ ನಡುವೆ ಪಾಲಿಸಿ ಮೇಕರ್ಸ್ಗಳು ಯಾವ ರೀತಿಯಾಗಿ ಪಾಲಿಸಿಗಳನ್ನು ಮಾಡಬೇಕು? ಮೂರು ಪ್ರಶ್ನೆಗಳು. ಐ ಥಿಂಕ್ ಅದೇ ಇತ್ತೀಚೆಗೆ ಸ್ವಲ್ಪ ಮಾನಸಿಕ ಮುಂಚೆ ಅದೇ ಆರೋಗ್ಯ ಅನ್ನೋ ಒಂದು ವ್ಯಾಖ್ಯಾನ ತಗೊಂಡಾಗ ಹೆಲ್ತ್ ಇಸ್ ಎ ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್, ನಾಟ್ ಜಸ್ಟ್ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫಾರ್ಮಿಟಿ ಅಂತ ಹೇಳಿ. ಅಂದ್ರೆ ಪರಿಪೂರ್ಣ ಆರೋಗ್ಯ ಅಂತ ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸದೃಢ ಇರತಕ್ಕಂಥದ್ದು ಪರಿಪೂರ್ಣ ಆರೋಗ್ಯ ಅಂತ. ನಾವು ಎಲ್ಲ ದೈಹಿಕ ಆರೋಗ್ಯದ ಬಗ್ಗೆ ಮಾತ್ರ ಗಮನ ಕೊಡ್ತೀವಿ ಹೊರತು ಇನ್ನು ಬೇರೆ ಸಾಮಾಜಿಕವಾಗಿ ಆರೋಗ್ಯವಾಗಿದ್ದಾರಾ ಅಥವಾ ಮಾನಸಿಕವಾಗಿ ಆರೋಗ್ಯವಾಗಿದ್ದಾರಾ ಅಂತ ನಾವು ಬರ್ಕೊಂಡಿದ್ದೀವಿ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅದ್ರ ಬಗ್ಗೆ ಸರ್ಕಾರಗಳು ಸ್ವಲ್ಪ ಎಚ್ಚೆತ್ಕೊಂಡಿದೆ. ಎಚ್ಚೆತ್ಕೊಂಡ್ಬಿಟ್ಟು ಈ ಮೆಂಟಲ್ ಹೆಲ್ತ್ ಆಕ್ಟ್ ಅಂತ ಇದೆ 2019 ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ. 2019 ಅಂದ್ರೆ ಎಲ್ಲರಿಗೂ ಮಾನಸಿಕ ಆರೋಗ್ಯದ ಲಭ್ಯತೆ ಅವಶ್ಯಕತೆ ಇದೆ, ಅದನ್ನು ತಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಮಾಡಿದ್ರು. ಜೊತೆಗೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಕೂಡ ಫ್ರೀ ಹೆಲ್ಪ್ ಲೈನ್ಸ್ ಮಾಡಿದೆ. ಟೆಲಿಮಾನಸ್ ಅಂತ ಇದೆ, ಆ ನಂಬರ್ ನಿಮಗೆ ಕೊಡ್ತೀನಿ. ಸೊ ಅದು 24/7 ಎಲ್ಲರೂ ಕೂಡ ಆಕ್ಸೆಸ್ ಮಾಡಬಹುದು. ಸ್ಕೂಲ್ಸ್ ಗಳಲ್ಲಿ ಮತ್ತೆ ಪ್ರೈವೇಟ್ ಇರ್ಬೋದು, ಗವರ್ಮೆಂಟ್ ಇರ್ಬೋದು, ಈಗ ನಾವಾಗೆ ಸ್ವಯಂ ಪ್ರೇರಿತರಾಗಿ ಮನೋವೈದ್ಯರ ಸಂಘದಿಂದ ಮತ್ತು ಭಾರತೀಯ ವೈದ್ಯರ ಸಂಘದಿಂದ ನಾವು ಹೋಗಿ ಶಾಲೆಗಳಲ್ಲಿ ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀವಿ. ಬಟ್ ಒಂದು ಆರ್ಗನೈಸ್ಡ್ ಆಗಿ ಸರ್ಕಾರದಿಂದ ಇದಕ್ಕೆ ಒಂದು ಪುಷ್ ಬೇಕು, ಅದು ವೆರಿ ಮಚ್ ರಿಕ್ವೈರ್ಡ್. ಇಲ್ಲ ಅಂತ ಹೇಳಿದ್ರೆ ಈ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಜೊತೆಗೆ ಕೆಲವು ಖಾಸಗಿ ಶಾಲೆಗಳಲ್ಲಿ ಈಗ ಶಿವಮೊಗ್ಗದಲ್ಲೇ ನಾವೊಂದು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ನಮ್ಮ ಆಸ್ಪತ್ರೆಯಿಂದ. ಅಂದ್ರೆ ಅವ್ರಿಗೆ ಶಿಕ್ಷಕರಿಗೂ ಪ್ರತಿ ತಿಂಗಳಲ್ಲಿ ಒಂದು ಟ್ರೈನಿಂಗು ಮಾನಸಿಕ ಆರೋಗ್ಯದ ಬಗ್ಗೆ ಮತ್ತು ಮಕ್ಕಳಲ್ಲಿರ್ತಕ್ಕಂಥ ಮಾನಸಿಕ ಸಮಸ್ಯೆಗಳು, ADHD ಅಂತ ಹೇಳಿ ಅತಿಯಾದ ಚಟುವಟಿಕೆ, ಏಕಾಗ್ರತೆ ಕೊರತೆ, ಮತ್ತೆ ಕಲಿಕಾ ದೋಷಗಳು, ಆಟಿಸಮ್, ಸ್ವಲೀನತೆ, ಇದನ್ನೆಲ್ಲ ಮುಂಚೆನೆ ಐಡೆಂಟಿಫೈ ಮಾಡಿದ್ರೆ ಅವರು ಅಕಾಡೆಮಿಕಲಿ ಮುಂದೆ ಬರ್ತಾರೆ ಮತ್ತೆ ಒಬ್ಬ ವ್ಯಕ್ತಿಯಾಗೂ ಒಳ್ಳೆ ವ್ಯಕ್ತಿತ್ವವನ್ನು ರೂಪುಗೊಳಿಸ್ತಾರೆ. ಅದು ಬಹಳಷ್ಟು ಸಂಘ ಈಗ ಆಲ್ಮೋಸ್ಟ್ ಒಂದು 3 ರಿಂದ 4 ಖಾಸಗಿ ಸ್ಕೂಲ್ಗಳು ಆದಿಚುಂಚನಗಿರಿ ಇರ್ಬೋದು, TS ಇರ್ಬೋದು, MBS ಇದೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಅದು ಇತ್ತೀಚೆಗೆ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ಐ ಥಿಂಕ್ ಇನ್ನು ಆಗ್ಬೇಕಂತ ಬಹಳ ಇದೆ. ಯಾಕಂದ್ರೆ ಮಕ್ಕಳ ಮನೆ ಜೈಪುರಲ್ಲೂ ಕೂಡ ಅಷ್ಟೇ ಒಂದು 6th ಸ್ಟ್ಯಾಂಡರ್ಡ್ಗೆ 4th ಫ್ಲೋರ್ ಇಂದ ಜಂಪ್ ಮಾಡಿ ಆತ್ಮಹತ್ಯೆ ಮಾಡ್ತಾರೆ. ಸೊ ಹಾಗೆ ಒಂದು ಕಟ್ಟುನಿಟ್ಟಿನ ಒಂದು ನಾನು ಹೇಳಿದಾಗೆ ಒಂದು ಮಸ್ಟ್. ಈಗ PE ಟೀಚರ್ ಇಲ್ಲ ಅಂದ್ರೆ ಆ ಶಾಲೆಗೆ ಮಾನ್ಯತೆ ಕೊಡೋದು. ಅದೇ ರೀತಿ ಒಬ್ರು ಕೌನ್ಸಿಲರ್ ಇಲ್ಲ ಅಂದ್ರೆ ನಿಮ್ ಶಾಲೆಗೆ ಮಾನ್ಯತೆ ಇಲ್ಲ ಅಂತ ಬಂದ್ರೆ ಪ್ರಾಬಬ್ಲಿ ಸೈಕ್ಯಾಟ್ರಿಸ್ಟ್ ಅಷ್ಟು ಜನ ಇಲ್ಲ. ಸೈಕ್ಯಾಟ್ರಿಸ್ಟ್ ಪ್ರಾಬ್ಲಿ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಒಂದು 6,000 ಜನ ಇರ್ಬೋದು. ಸೊ ಹಂಗಾಗಿ ಎಲ್ಲರೂ ಹೋಗ್ಲಿಕ್ಕೆ ಆಗೋದಿಲ್ಲ, ಕೊರತೆ. ಬಟ್ ಕೌನ್ಸಿಲರ್ಸ್ ಮತ್ತೆ ಸೈಕಾಲಜಿಸ್ಟ್ಗಳ ಸಂಖ್ಯೆ ಜಾಸ್ತಿ ಇದೆ. ಅವರು ಪ್ರಾಬ್ಲಿ ಒಂದು 20,000 ಮೇಲಿದೆ. ಅವ್ರನ್ನ ಬಿಡ್ಬೋದು. ಜೊತೆಗೆ ಈಗ ಆಶಾ ಕಾರ್ಯಕರ್ತರು ಇರ್ಬೋದು ಅಥವಾ ಗ್ರೌಂಡ್ ಲೆವೆಲ್ ವರ್ಕರ್ಸ್ ಅಂತ ಹೇಳ್ತಾರೆ, ಅವ್ರಿಗೆ ನಾವು ಟ್ರೈನ್ ಅಪ್ ಮಾಡಬೇಕು. ಟ್ರೈನ್ ಅಪ್ ಮಾಡಿಬಿಟ್ಟು ಮನೆಗೆ ಮತ್ತೆ ಶಾಲೆಗಳಿಗೆ ಹೋಗ್ಬೋದು. ಮತ್ತೆ ಟೀಚರ್ಸ್ ಟ್ರೈನಿಂಗ್, ಟೀಚರ್ಸ್ಗೆ ಒಂದು ಸೈಕಾಲಜಿಕಲ್ ಟ್ರೈನಿಂಗ್ ಮಸ್ಟ್. ಅದು ಮಾಡಿದ್ರೆ ಪ್ರಾಬಬಲಿ ಅವರು ಐಡೆಂಟಿಫೈ ಫಸ್ಟ್ ಕಾಂಟ್ಯಾಕ್ಟ್ ಅಲ್ವಾ, ಅವ್ರು ಬೇಗ ಐಡೆಂಟಿಫೈ ಮಾಡ್ಬೋದು
ಮಕ್ಕಳಲ್ಲಿ ಯಾವ ಸಮಸ್ಯೆ ಇದೆ, ಹಿಂದೆ ಆ ಮಗು ಎಷ್ಟು ಲವಲವಿಕೆಯಿಂದ ಖುಷಿಯಿಂದ ಇತ್ತು, ಯಾಕೋ ಯಾರನ್ನು ಬೆರೀತಾ ಇಲ್ಲ, ಮಾತಾಡ್ತಾ ಇಲ್ಲ, ತನ್ನಲ್ಲೇ ತಾನು ಮುಳುಗಿದೆ, ಏನೋ ಸಮಸ್ಯೆ ಇದೆ, ಅವ್ರ ಹತ್ರ ಕೂತ್ಕೊಳ್ಳೋಣ, ಮಾತಾಡೋಣ, ಹಂಚ್ಕೊಳ್ಳೋಣ ಅಂದಾಗ ಪ್ರಾಬಲಿ ಆ ಸಮಸ್ಯೆಗಳು ಕ್ಲೀನಾಗಿ ಹೊರಗೆ ಬರುತ್ತೆ. ತಮ್ಮ ಕೊನೆಯ ಪ್ರಶ್ನೆ ಕೌಟುಂಬಿಕ ವ್ಯವಸ್ಥೆ ಅಂತ ಹೇಳಿ ಮತ್ತೆ ಸಾಮಾಜಿಕ ಜಾಲತಾಣ. ಸಾಮಾಜಿಕ ಜಾಲತಾಣ ಐ ಥಿಂಕ್ ಆಸ್ಟ್ರೇಲಿಯಾ ಮಾಡಿದ್ರೆ ನಮ್ಮ ಭಾರತನೂ ಮಾಡಬಹುದು, ಇದು ದೊಡ್ಡ ವಿಚಾರ ಏನಿಲ್ಲ. ಅಂದ್ರೆ ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗೇ ಆಗುತ್ತೆ. ಅಂದ್ರೆ ನಾವು ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡುವಾಗ ನಿಮ್ಮ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ್ರೆ ಮಾತ್ರ ಅಂತ ಹೇಳ್ಬಿಟ್ಟು ಕಡ್ಡಾಯ ನಿಯಮ ಮಾಡಬೇಕು. ಸೊ ದಟ್ ಅಬೋ 18 ಆರ್ ನಾಟ್ ಅಂತ ಗೊತ್ತಾಗುತ್ತೆ. ಈಗ ಬಿಡಿ ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, 18 ಕೆಳಗೆ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದೇ ರೀತಿ ಇದು ಕೂಡ ಮಾಡಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಅವ್ರೆಲ್ಲೆಲ್ಲೋ ತಪ್ಪು ದಾರಿಗಳಿಗೆ ಹೋಗೋದು ತಪ್ಪುತ್ತೆ. ಜೊತೆಗೆ ನಾವು ದೊಡ್ಡವರಾದವರು ಫಸ್ಟ್ ಮಕ್ಕಳಿಗೆ ಕೈ ಮೊಬೈಲ್ ನಾವು ಕೊಡೋದು, ಊಟ ಮಾಡಿ ಮೊಬೈಲ್ ಕೊಡ್ತೀವಿ, ಒಂದು ಫಂಕ್ಷನ್ ಅಲ್ಲಿ ಇರುವಾಗ ನಾವೇ ಮೊಬೈಲ್ ಕೊಟ್ಟು ಶುರು ಮಾಡ್ತೀವಿ. ಅಲ್ಲಿ ನಾವು ಫ್ಯಾಮಿಲಿ ಫಿಲ್ಟರ್ಸ್ ಹಾಕೊಳ್ಬೇಕು ಮೊಬೈಲ್ ಒಳಗೆ. ಫ್ಯಾಮಿಲಿ ಫಿಲ್ಟರ್ಸ್ ಅಂದ್ರೆ ಯಾವ ಪೋರ್ನೋಗ್ರಫಿಕ್ ವೆಬ್ಸೈಟ್ ಹೋಗೋದಿಲ್ಲ, ಮತ್ತೆ ಈ ತರ ಹಿಂಸಾತ್ಮಕವಾದ ವೆಬ್ಸೈಟ್ಸ್, ಗೇಮಿಂಗ್ ಆ ವೆಬ್ಸೈಟ್ಸ್ ಕರ್ಕೊಂಡು ಹೋಗೋದಿಲ್ಲ, ಬ್ಲಾಕ್ ಮಾಡ್ಬೋದು. ಇದು ದಟ್ ಇಸ್ ವೆರಿ ಎಸೆನ್ಷಿಯಲ್. ಕೌಟುಂಬಿಕ ವ್ಯವಸ್ಥೆಯಲ್ಲಿ ಐ ಥಿಂಕ್ ಅದೇ ನಾವು ಏನ್ ಮಾಡ್ತೀವಿ, ಈಗ ಮುಂಚೆ ಎಲ್ಲ ಮನೆ ಒಬ್ರು ದುಡಿಮೆ ಮಾಡ್ತಾ ಇದ್ರು, ಬೇರೆಯವರು ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು, ಒಂದು ಬ್ಯಾಲೆನ್ಸ್ ಅಂತ ಇರ್ತಾರೆ. ಇವತ್ತಿನ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಮೆ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಎಲ್ಲೋ ಕಡೆ ಮೂಡಿದೆ. ಅಂಡ್ ಹೆಣ್ಮಕ್ಳು ಕೂಡ ಅಷ್ಟೇ ಓದಿರೋದ್ರಿಂದ ಅವರಿಗೆ ಒಂದು ಸ್ಥಾನಮಾನ ಸಮಾಜದಲ್ಲಿ ಬೇಕಾಗಿರೋದ್ರಿಂದ ಅದೊಂದು ಅನಿವಾರ್ಯತೆ ಮೂಡಿದೆ. ಬಟ್ ಅಟ್ ದ ಸೇಮ್ ಟೈಮ್ ಸಮಯ ಕೊಡತಕ್ಕಂಥದ್ದು ಬಹಳ ಮುಖ್ಯ. ಮಕ್ಕಳಿಗೆ ಕ್ವಾಲಿಟಿ ಟೈಮ್ ಪ್ರತಿದಿನ ಅಟ್ಲೀಸ್ಟ್ ಒಂದು 10 to 20 ಮಿನಿಟ್ಸ್ ಕೂತ್ಕೊಂಡು ಶಾಲೆಯಲ್ಲಿ ಏನಾಯ್ತು, ನಿಮಗೆ ಯಾರ ಅಸಭ್ಯವಾಗಿ ಮಾತಾಡೋಣ, ಅಸಭ್ಯವಾಗಿ ಮುಟ್ಟಿದ್ರ, ಲೈಂಗಿಕ ಶೋಷಣೆ ಏನಾರ ಆಯ್ತಾ, ಅಥವಾ ನಿಮ್ಮ ಶಾಲೆಗಳಲ್ಲಿ ನಿಮ್ಗೆ ಏನೋ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಯಾರು ಬೈದ್ರ, ಇದನ್ನ ನಾವು ಹೇಳ್ಕೊಳಕ್ಕೆ ಅವ್ರಿಗೆ ಮುಕ್ತ ವಾತಾವರಣ ನಿರ್ಮಾಣ ಮಾಡಿ. ಎಷ್ಟೋ ಸರಿ ಏನಾಗುತ್ತೆ, ಆ ಮಕ್ಳು ಏನಾರು ಹೇಳ್ತಾರೆ, ರಾಮಕೃಷ್ಣ ಏನು ಗೊತ್ತಾಗಲ್ಲ, ಇದೇನು ದೊಡ್ಡ ವಿಚಾರನ ಅಂತ ಹೇಳಿ ನಾವು ಅವ್ರನ್ನ ಅಲ್ಲಿ ತಪ್ಪು ಮಾಡ್ಬಿಡ್ತೀವಿ. ಅವ್ರು ಏನೇ ಸಣ್ಣ ವಿಚಾರ ಇದ್ರು ನನ್ನಲ್ಲಿ ಹೇಳ್ಕೋ, ನನ್ನ ಡೋರ್ಸ್ ಆರ್ ಆಲ್ವೇಸ್ ಓಪನ್ ಇದಿದ್ದಾಗ ಆ ಮಗು ಎಲ್ಲಾ ವಿಚಾರಗಳನ್ನು ಹೇಳ್ಕೊಳ್ಳೋದು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸೆಕ್ಷುಯಲ್ ಅಬ್ಯೂಸ್ ಇನ್ ಚಿಲ್ಡ್ರನ್ ಇಸ್ ವೆರಿ ಕಾಮನ್. ಬಹಳಷ್ಟು ಸರಿ ಆ ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಮುಂದೆ ಅವ್ರ ವ್ಯಕ್ತಿತ್ವದ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಕುಟುಂಬದಲ್ಲಿ ಓಪನ್ ಕಮ್ಯುನಿಕೇಶನ್ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಅಂಡ್ ಅಪಾರ್ಟ್ ಫ್ರಮ್ ಅರ್ನಿಂಗ್, ಒಂದು ಧ್ಯಾನ, ಯೋಗ ಇರ್ಬೋದು, ಪ್ರಕೃತಿ ಜೊತೆ ಬೆರೆಯೋದು, ಸಾಹಿತ್ಯ, ಸಂಗೀತ, ಇದ್ರ ಜೊತೆ ಬೆರೆತಾಗ ಮನಸ್ಸು ಹಗೂರ ಆಗುತ್ತೆ. ಎಷ್ಟೋ ಸರಿ ಆ ಭಾವಗೀತೆಗಳಲ್ಲಿ ಒಂದು ಬರ್ತಕ್ಕಂಥ ಒಂದು ಏನು ವಾಕ್ಯಗಳಿರುತ್ತೆ, ಎಷ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಹಂಗಾಗಿ ಸಂಗೀತ ಸಾಹಿತ್ಯದಲ್ಲೂ ತೊಡಗಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.